ಹಾಗೆ 6ನೇ ಮನೆಗೆ 3ನೇ ಮನೆ ಆಗಿರ್ತಕ್ಕಂಥ 8ನೇ ಮನೆ. ಎಫರ್ಟ್ ಹಾಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. 3ನೇ ಮನೆ ಎಫರ್ಟು, 6ನೇ ಮನೆಗೆ 3ನೇ ಮನೆ ಎಫರ್ಟು. ಸೊ ಇಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಈ 6ನೇ ಮನೆ ಸಾಲ ತೊಗೊಂಡಿರ್ತಕ್ಕಂಥ ಒಂದು ವಿಚಾರದಲ್ಲಿ 6 ಅಂತ ತೊಗೊಂಡಾಗ ನಮಗೆ ಸಾಲ ತೀರ್ಸೋಕ್ಕಾಗ್ದಲೇ ಇನ್ನಷ್ಟು ಸಾಲ ಮಾಡ್ತಕ್ಕಂಥದ್ದು 5, 8, 12. ಒಂದು ಸಾಲಕ್ಕೆ ಇನ್ನೊಂದು. ಇದರಲ್ಲೇನಾದರೂ ನಿಮಗೆ ಕೆಲವು ಗ್ರಹಗಳಾಗಿರ್ತಕ್ಕಂಥ ರಾಹು ಮೊದಲು, ಶನಿ ಎರಡನೇದು ಮಂಗಳ, 3ನೇದು ಕೇತು, 4ನೇದು ಶನಿ, ಈ ಆರ್ಡ್ರಲ್ಲಿ ಏನಾದ್ರು ಈ ಕಾಂಬಿನೇಷನ್ ಬಂದು ಸಾಲ ಮಾಡಿದರೆ, ರಾಹು ದಶದಲ್ಲಿ ಏನಾಗುತ್ತೆ ಈ ಕಾಂಬಿನೇಷನ್ ಇದ್ದರೆ, ನೋಡಿ ರಾಹುನ ಎಲ್ಲರೂ ಬ್ಯಾಡ್ ಅಂತಾರೆ, ಬಟ್ ಕಾಂಬಿನೇಷನ್ ಮೇಲೆ ಬ್ಯಾಡ್ ಆಗುತ್ತೆ, ಕಾಂಬಿನೇಷನ್ ಮೇಲೆ ಗುಡ್ ಆಗುತ್ತೆ. 5, 8, 12 ಬಂದು ಸಾಲ ಮಾಡಿಬಿಟ್ಟಿದ್ರೆ ಹೋಗ್ತಾ ಹೋಗ್ತಾ ಸಾಲ ತೀರ್ಸೋಕ್ಕಾಗ್ದಲೇ ಇವತ್ತು ಇವ್ರ ಹತ್ರ ಸಾಲ, ನಾಳೆ ಅವ್ರ ಹತ್ರ ಸಾಲ, ಇವ್ರ ಹತ್ರ ಸಾಲ. ಸೊ ಒಂದು ಆಡು ಭಾಷೆ ಹೇಳ್ತಾರೆ, ಓ ಇವನಾ ಊರೆಲ್ಲ ಸಾಲ ಮಾಡ್ಕೊಂಡಿದ್ದಾನೆ, ಊರೆಲ್ಲ ಅವ್ರದ್ದು ತೆಗೆದು ಇವ್ರಿಗೆ ಕೊಡೋದು, ಇವರು ತೆಗೆದು ಅವ್ರಿಗೆ ಕೊಡೋದು, ಕ್ಯಾಪೆ ಹಾಕುವಂಥ ಕೆಲಸ ಈ ರಾಹು ನಕ್ಷತ್ರದಲ್ಲೋ ಅಥವಾ ರಾಹು ಸಬ್ಲಾಡಲ್ಲೋ ಅಥವಾ ರಾಹು ದಶದಲ್ಲೋ ಎಲ್ಲೋ ಒಂದು ಕಡೆ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿರುತ್ತೆ ರಾಹು, ಅಥವಾ ಮಂಗಳ ಇನ್ಫ್ಲುಯೆನ್ಸ್ ಆಗಿರುತ್ತೆ, ಅಥವಾ ಕೇತು, ಅಥವಾ ಶನಿ. ಈ 4 ಗ್ರಹಗಳ ಮಿಶ್ರಣವೇ ನಾವು 5, 8, 12 ಜೊತೆ ಸೇರಿಕೊಂಡಾಗ ಬಹಳ ಟಫ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ನಾವು ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಅದನ್ನು ಪೂರೈಸೋಕ್ಕಾಗ್ತಾ ಇಲ್ಲ ಅಂತ ಬಂದ್ಬಿಡುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ 5, 8, 12 ರಾಹುನಲ್ಲಿ ಬಂದಾಗ ಮೊಂಡಾಗ್ಬಿಡ್ತಾರೆ. ಹೋಗ್ತಾ 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 ಮೊಂಡು ಕೊಡಲ್ಲ. ಏನೀಗ ಕೊಲೆ ಮಾಡ್ತೀರಾ, ಸಾಯಿಸಿ, ಆಯ್ತು ನಿಮ್ಮ ಮನೆಗೆ ಬರ್ತೀನಿ, ಹೊಡೆದು ಬಿಡಿ. ಅಥವಾ ಫಸ್ಟ್ ಸ್ಟಾರ್ಟಿಂಗ್ ರಾಹು ಏನು ಮಾಡುತ್ತೆ, ಮೋಸ ಮಾಡ್ಕೊಂಡು ಹೇಳ್ಕೊಂಬಂದಿರುತ್ತೆ, ಒಂದು ಸೈಟ್ ಮಾರ್ತಾಯಿದ್ದೀನಿ ಬಂದ್ಬಿಡುತ್ತೆ. ಈ ರಾಹುವಿನ ಕಾಮನ್ ಮಾತುಗಳು ಯಾವುದು ಅಂತಂದರೆ, ಯಾವುದೋ ಒಂದು ಪ್ರಾಜೆಕ್ಟ್ ಬರ್ತಾಯಿದೆ, ಕೋಟಿ ಬರ್ತಾಯಿದೆ, ಸಾಲ ತೀರಿಸ್ಬಿಡ್ತೀನಿ. ಒಂದು ಮನೆ, ಸಿಟಿಲಿ ಮನೆ ಇದೆ, ಮನೆ ಇಟ್ಟಿದ್ದೀವಿ, ಅದು ಮಾರಿದ ತಕ್ಷಣ ಇಮ್ಮಿಡಿಯೇಟ್ ನಿಮಗೆ ಫಸ್ಟ್, ನಾನು ಬೇರೆಯವ್ರಿಗೆ ಯಾರಿಗೂ ಇಲ್ಲ, ನಿಮಗೆ ಫಸ್ಟ್ ಕೊಡೋದು ನಾನು, ನಿಮಗೆ ನಿಮಗೆ ಫಸ್ಟು. ಯಾರ ಹತ್ರ ಹೋದರೂ ಇದೇ ಡೈಲಾಗು, ನಿಮಗೆ ಫಸ್ಟು. ತಿರುಪತಿ ಚೊಂಬಾರು ಮಾರ್ಕೋಬೋದು. ಗುರುಜಿ ಈಗ ಏನಾಗಿದೆ, ಯಾಕೆ ತಿರುಪತಿ ಚೊಂಬು ಅಂತಾರೆ ಗೊತ್ತಾ? ಒಂದ್ಸತಿ ತಿರುಪತಿ ಉಂಡೇಲಿ ನಾವು ದುಡ್ಡು ಹಾಕಿದ್ರೆ ಅದು ಮಗುನೂ ಹಾಕಿದ್ರೂ ಕೂಡ ವಾಪಸ್ ಕೊಡಲ್ಲ ರೂಲ್ಸ್ ಪ್ರಕಾರ. ಅದು ರೂಲ್ಸ್ ಪ್ರಕಾರ ಆ ಉಂಡೆ ಒಳಗಡೆ ಯಾರ್ದು ಮಗು ಹಾಕಿ ಅದು ತುಂಬ ಗಲಾಟೆ ಆಗಿ ಒಂದ್ಸತಿ ಅದು ಹೋದರೆ ಅದು ರೂಲ್ಸ್ ಪ್ರಕಾರ ವಾಪಸ್ ಕೊಡೋಂಗಿಲ್ಲ ಅಂತ ಬಂದು ಇದಿದೆ ಅಲ್ಲಿ ನಿದರ್ಶನ ಇದೆ. ಏನು ಹಾಕಿದ್ರು ಅದು ದೇವಸ್ಥಾನಕ್ಕೆ, ದೇವರಿಗೆ ಅಂತ ಇದೆ. ನೀವು ಏನು ಹಾಕಿದ್ರು ಹೋಯ್ತಲ್ಲ, ಮೊಬೈಲ್ ಹಾಕಿದ್ರು ಹೋಯ್ತದು ಹಾಕ್ಬೇಕಾದ್ರೆ. ಸೊ ಆ ರೀತಿ ತೊಗೊಳ್ಬೇಕಾದ್ರೆ ಏನೋ ಕೇಳ್ತಾ ಇದ್ದಿಲ್ಲ. ಅದೇ ಈಗ ಹೇಳೋಕ್ ಬಂದೆ ಅಷ್ಟೇ, ತಗೊಳೋಕ್ಕಿಂತ ಮುಂಚೆ ಸಾಲ ತಗೊಂಡವ್ರು ಕಷ್ಟ ಅನ್ಭವಿಸ್ತಾ ಇದ್ರು, ಈಗ ಸಾಲ ಕೊಟ್ಟವರು ಕಷ್ಟ ಅನ್ಭವಿಸ್ತಾ ಇದ್ದಾರೆ ವಾಪಸ್ ತಗೊಳಕ್. ಅದನ್ನೇ ತಾನೇ ಎಷ್ಟೊಂದು ಜನ ಈ ಅಂಗಡಿಗಳೆಲ್ಲ ಹಾಕ್ತಾ ಇದ್ರು, ಸಾಲ ಕೊಟ್ಟು ಸ್ನೇಹ ಕಳೆದುಕೊಳ್ಳಬೇಡಿ, ಕೊಟ್ಟು ಕೆಟ್ಟ ಅಂತ ಹೇಳ್ತಾರಲ್ಲ. ಕೆಡೋರು ತಗೊಳ್ಳೋರಲ್ಲ, ಯಾವಾಗಲೂ ಕೂಡ ಕೊಡೋರೆ. ಇದು ಜಗದ ನಿಯಮ. ಯಾಕೆ ಅಂದರೆ ಅವರವರ ಕರ್ಮಾನುಸಾರ ಭಗವಂತ ಅವ್ರಿಗೆ ಕಷ್ಟ ಕೊಟ್ಟಿರ್ತಾನೆ. ನೀವು ಸಹಾಯ ಮಾಡಿ ಆ ಕರ್ಮವನ್ನು ನೀವು ತಗೊಳ್ಳಿ, ಸಿಂಪಲ್.